ಈ ಜೀವನದ ಯಶಸ್ಸು ಏನು, ಯಶಸ್ಸನ್ನು ಹೇಗೆ ಮೌಲ್ಯಮಾಪನ ಮಾಡಬೇಕು, ಹೌ ಟು ಅನಲೈಸ್ ದಿ ಸಕ್ಸಸ್, ತುಂಬ ವಿಷಯಗಳನ್ನು ಗಹನವಾಗಿ ಚರ್ಚೆ ಮಾಡಿದ್ವಿ. ಮೊದಲು ಮೇಲ್ಮೇಲ್ ಮಟ್ಟಕ್ಕೆ ಮಾತಾಡ್ತಾ ಬಂದ್ವಿ. ಆಮೇಲೆ ರಿಲೇಟಿವ್ ವಿಷಯಗಳನ್ನು ಮಾತಾಡ್ತಾ ಬಂದ್ವಿ. ಕೊನೆಗೆ ಆಳವಾಗಿ ನೋಡಿದಾಗ ಯಶಸ್ಸಿನ ಮೂಲ ಏನು. ನಮಸ್ತೆ, ಗುರುಶರಣಂ. ಮೊನ್ನೆ ನಮ್ಮ ನಿಷ್ಠಾ ಪರಂಪರೆಯವರ ಜೊತೆ ಕೂತ್ಕೊಂಡು ಮತ್ತು ಜೊತೆಗೆ ಋಷಿಕುಲದ ಇನ್ನೊಂದಿಷ್ಟು ಬಾಂಧವರಿದ್ದರು, ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಜೀವನದ ಯಶಸ್ಸು ಏನು, ಯಶಸ್ಸನ್ನು ಹೇಗೆ ಮೌಲ್ಯಮಾಪನ ಮಾಡಬೇಕು, ಹೌ ಟು ಅನಲೈಸ್ ದಿ ಸಕ್ಸಸ್ ಅನ್ನುವಂಥ ವಿಚಾರ. ತುಂಬ ವಿಷಯಗಳನ್ನು ಗಹನವಾಗಿ ಚರ್ಚೆ ಮಾಡಿದ್ವಿ. ಮೊದಲು ಮೇಲ್ಮೇಲ್ ಮಟ್ಟಕ್ಕೆ ಮಾತಾಡ್ತಾ ಬಂದ್ವಿ. ಆಮೇಲೆ ರಿಲೇಟಿವ್ ವಿಷಯಗಳನ್ನು ಮಾತಾಡ್ತಾ ಬಂದ್ವಿ. ಕೊನೆಗೆ ಆಳವಾಗಿ ನೋಡಿದಾಗ ಯಶಸ್ಸಿನ ಮೂಲ ಏನು ಅನ್ನುವಂಥದ್ದು ಒಂದು ಗಮನಕ್ಕೆ ಬಂತು. ಈ ಚರ್ಚೆಯಲ್ಲಿ ನಮಗೆ 2 ಎಕ್ಸಾಂಪಲ್ಗಳು ಆಚೆ ಬಂತು. ಎಂಥ ಅದ್ಭುತ ಎಕ್ಸಾಂಪಲ್ಲು. ನಾವು ಅಂದ್ಕೊಳ್ತೀವಿ ನಮ್ಮ ಯಶಸ್ಸು ದುಡ್ಡಿನಿಂದ, ಅಂತಸ್ತಿನಿಂದ, ಅಥವಾ ಸಮಾಜದಲ್ಲಿ ದೊಡ್ಡವರು ಅಂತ ಅಂದಿಸ್ಕೊಳ್ಳೋದ್ರಿಂದ, ಸಂಪತ್ತಿನಿಂದ, ಸಿರಿಯಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಂಪತ್ತು, ಸಿರಿ ಈ ಶಬ್ದದ ಮೀನಿಂಗ್ಗಳು ಬೇರೆ. ಸಾಮಾನ್ಯ ಮನುಷ್ಯನ ಅರ್ಥದಲ್ಲಿ ಸಿರಿ ಸಂಪತ್ತುಗಳ ಲೆಕ್ಕದಲ್ಲಿ ಗಾಡಿ, ಬಂಗ್ಲಾ, ದೊಡ್ಡ ಹೆಸರು, ಕೀರ್ತಿ ಅಂತ. ಆಗ ನಮಗೆ 2 ವ್ಯಕ್ತಿಗಳದ್ದು ಒಂದು ಎಕ್ಸಾಂಪಲ್ ಕಂಡುಬಂದೆ ಬರುತ್ತೆ. ಎಲ್ವಿಸ್ ಪ್ರೆಸ್ಲಿ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಪಾಪ್ಯುಲರ್ ವ್ಯಕ್ತಿ. ಅವನ ಪಾಪ್ಯುಲಾರಿಟಿ ಆಕಾಶಕ್ಕೆ ಮುಟ್ಟಿರುವಂಥದ್ದು. ದುಡ್ಡು, ದೌಲತ್ತು, ಹೆಸರು, ಕೀರ್ತಿ ಎಲ್ಲ ಅವನ ಕಡೆಗೆ ಬರುತ್ತೆ. ಆದರೆ ಕೊನೆಗೆ ಅವನು ಅಷ್ಟೆಲ್ಲ ಸಂಪತ್ತಿದ್ರೂ ಕೂಡ, ದುಡ್ಡಿದ್ರೂ ಕೂಡ, ಹೆಸರಿದ್ರೂ ಕೂಡ, ಆ ಪಾಪ್ಯುಲಾರಿಟಿ, ಕೀರ್ತಿ ಇದ್ರೂ ಕೂಡ ಅವನು ಬರ್ತಾ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಅವನ ಕೊನೆಯ ಹಂತದಲ್ಲಿ ತುಂಬ ಸೋತವನ ಹಾಗೆ ಅವನ ಮನಸ್ಸೇ ಅವನಿಗೆ ಕೈ ಕೊಡುತ್ತೆ. ಡಿಪ್ರೆಷನ್ನಿಗೆ ಹೋಗ್ತಾನೆ. ದುಃಖದಲ್ಲಿ ಅವನ ಜೀವನ ಅಂತ್ಯವಾಗುವುದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆಗೆ ಹೆಲೆನಾ ಕೆಲ್ಲರ್ ಅನ್ನುವಂತಹ ಒಂದು ಪ್ರತಿಭಾನ್ವಿತ ಹುಡುಗಿ ತನ್ನ ಅಸಾಧಾರಣ ಪ್ರತಿಭೆಯಿಂದ ಜಗತ್ ಪ್ರಖ್ಯಾತಳಾಗ್ತಾಳೆ. ನಿಮ್ಗೆ ಗೊತ್ತಾ, ಅವಳಿಗೆ ಶ್ರವಣ ದೋಷ ಇತ್ತು ಮತ್ತು ದೃಷ್ಟಿ ಇರಲಿಲ್ಲ. ಈ ಬದುಕನ್ನು ಬದುಕಬೇಕು ಅಂತಂದರೆ ನಮಗೆ ನೋಡೋದಕ್ಕೆ ಕಣ್ಣಿರಬೇಕು, ಕೇಳೋದಕ್ಕೆ ಕಿವಿ ಇರಬೇಕು. ಜ್ಞಾನವನ್ನು ಗ್ರಹಿಸೋದಕ್ಕೆ ಕಣ್ಣು, ಕಿವಿ ಭಾಳ ಮುಖ್ಯವಾದ ವಿಷಯ. ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಇವೆರಡರಲ್ಲಿ ಒಂದಿಲ್ಲ ಅಂತಂದ್ರೆ ಜೀವನ ಸಾವಿಗಿಂತ ಕೇಡು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಹೆಲೆನಾ ಕೆಲ್ಲರ್ ಅನ್ನೋಳಿಗೆ ದೃಷ್ಟಿನೂ ಇರಲಿಲ್ಲ, ಶ್ರವಣ ಶಕ್ತಿನೂ ಇರಲಿಲ್ಲ. ಆದರೂ ಕೂಡ ತನ್ನ ಡಿಟರ್ಮಿನೇಷನ್, ಸಂಕಲ್ಪ ಶಕ್ತಿಯಿಂದ, ದೃಢ ಸಂಕಲ್ಪದೊಂದಿಗೆ, ಅಭ್ಯಾಸದ ಮೂಲಕ ಶಿಕ್ಷಣವನ್ನು ಪಡೆದುಕೊಂಡು ಅವಳು ಅತಿ ದೊಡ್ಡ ಭಾಷಣಗಾರ್ತಿ ಆಗ್ತಾಳೆ, ಬರಹಗಾರ್ತಿ ಆಗ್ತಾಳೆ, ಮೋಟಿವೇಶ್ನಲ್ ಪರ್ಸನ್ ಆಗ್ತಾಳೆ, ಮತ್ತು ಸಾಮಾಜಿಕ ಕಾರ್ಯಕರ್ತ ಆಗ್ತಾಳೆ. ಸೋಷಲ್ ಇಂಪ್ರೂವೈಸೇಷನ್ ಮಾಡ್ತಾಳೆ ಮತ್ತು ಭಾಳಷ್ಟು ಬಲಹೀನರಿಗೆ ಶಕ್ತಿಯನ್ನು ತುಂಬುತ್ತಾಳೆ. ಇವಳಿಗೂ ಖ್ಯಾತಿ, ಅವಳಿಗೂ ಪ್ರಖ್ಯಾತಿ ಸಿಗುತ್ತೆ, ಸಂಪತ್ತು, ಸಿರಿ ಸಿಗುತ್ತೆ. ಆದರೆ ಅವಳು ಇನ್ನೊಬ್ಬರ ಜೀವನವನ್ನು ಬೆಳಗೋದರಲ್ಲಿ ಸಂತೋಷವನ್ನು ಕಾಣ್ತಾಳೆ. ಇಲ್ಲಿ ಸೊಸೈಟಿಯ ಪಾಯಿಂಟ್ ಆಫ್ ವ್ಯೂವಲ್ಲಿ 2 ಸಕ್ಸಸ್ಫುಲ್ ಪೀಪಲನ್ನು ನಾವು ಇಟ್ಟಿದ್ದೇವೆ. ಇವತ್ತು ಸೊಸೈಟಿ ದುಡ್ಡಿರೋರನ್ನ ಸಕ್ಸಸ್ಫುಲ್ ಅಂತ ಅಂದ್ಕೊಳ್ತಾರೆ, ಆಸ್ತಿ ಇರೋರನ್ನ ಸಕ್ಸಸ್ಫುಲ್ ಅಂದ್ಕೊಳ್ತಾರೆ, ಹೆಸರು ಮಾಡಿರೋರನ್ನ, ಹೆಸರು ಹೇಗೆ ಬೇಕಾದ್ರೂ ಮಾಡ್ಬೋದು, ಆದರೆ ಹೆಸರು ಮಾಡಿರೋರನ್ನ ಸಕ್ಸಸ್ಫುಲ್ ಅಂದ್ಕೊಳ್ತಾರೆ. ಬಟ್ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇದ್ದ ರೀತಿ, ಬದುಕಿದ ರೀತಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಕಡೆಗೆ ಆ ಮಹಾನ್ ಮಾಂತ್ರಿಕ ಗಾಯಕ ಆ ವ್ಯಕ್ತಿಯ ಆ ಖ್ಯಾತಿಯಲ್ಲಿ, ಅವನ ಡಿಪ್ರೆಷನಲ್ಲಿ, ಇನ್ನೊಂದು ಕಡೆ ಈ ಚಿಕ್ಕ ಮಗುವಿನ ಸಾಧನೆಯಲ್ಲಿ. ನಮ್ಮ ಸಮಾಜದಲ್ಲೂ ಬಹಳಷ್ಟು ಜನ ಸಿಗ್ತಾರೆ. ಸ್ಪೋರ್ಟ್ಸಲ್ಲಿ ಸಿಗ್ತಾರೆ, ಸಿನಿಮಾದಲ್ಲಿ ಸಿಗ್ತಾರೆ, ಪಾಲಿಟಿಕ್ಸಲ್ಲಿ ಸಿಗ್ತಾರೆ. ಹಾಗೆ ಕ್ರಮೇಣ ಅವರ ಖ್ಯಾತಿ ಕಡಿಮೆ ಆಗ್ತಾ ಅವರ ಅಪಿಯರೆನ್ಸ್ ಕಡಿಮೆ ಆಗ್ತಾ ಸೋಷಲ್ ಅಟೆನ್ಷನ್ ಕಡಿಮೆ ಆಗ್ತಾ ಹೇಗೆ ಡಿಪ್ರೆಷನ್ನಿಗೆ ಹೋಗ್ತಾರೆ. ಅದೇ ಕೆಲವೊಂದು ಜನ ಖ್ಯಾತಿ ವಿಖ್ಯಾತಿ ಕಡೆ ಗಮನ ಹರಿಸೋದು ಸೈಡ್ ಎಫೆಕ್ಟ್. ನೀವು ಮಾಡುವ ಕೆಲಸಕ್ಕೆ ಒಂದು ಪ್ರತಿಫಲ, ಅದನ್ನು ತಲೆಯಲ್ಲಿ ಕಟ್ಕೊಳ್ಳದೆ ಇನ್ನೊಬ್ಬರ ಜೀವನವನ್ನು ಉದ್ಧಾರ ಮಾಡ್ತಾ ಹೋಗ್ತಾರೆ.
ಇಲ್ಲಿ ಪ್ರಮುಖವಾಗಿ ಬರುವಂಥ ಡಿಫ್ರೆನ್ಸ್ ಏನಂತಂದರೆ, ಒಬ್ಬರಿಗೆ ತಮ್ಮ ಮನಸ್ಸನ್ನು ನಿರ್ವಹಿಸುವ ಕಲೆ ಗೊತ್ತಿತ್ತು, ಇನ್ನೊಬ್ಬರಿಗೆ ತಮ್ಮ ಮನಸ್ಸನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವರ ಮನಸ್ಸೇ ಅವರನ್ನು ನುಂಗಿ ನೀರು ಕುಡಿಯಿತು. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಆಸ್ತಿ, ಸಂಪತ್ತು, ಖ್ಯಾತಿ ಇವೆಲ್ಲವೂ ಇದ್ದರೂ ಕೂಡ ನಮ್ಮ ಮನಸ್ಸನ್ನು ನಾವು ನಿರ್ವಹಣೆ ಮಾಡದೆ ಹೋದರೆ ಅಧೋಗತಿಗೆ ಉಂಟಾಗ್ತದೆ. ಯಾವಾಗ ನಮ್ಮ ಮನಸ್ಸನ್ನು ನಿರ್ವಹಣೆ ಮಾಡ್ತೀವೋ ಈ ಯಶಸ್ಸು ಅಪಯಶಸ್ಸು ಆಗದೆ ಯಶಸ್ಸು ಜೀವನ ಉದ್ಧಾರಕ್ಕೆ, ನಮ್ಮ ಹಾಗೆ ಇರುವಂಥ ಕಷ್ಟದಲ್ಲಿರೋರನ್ನ ಮೇಲೆ ತರೋದಕ್ಕೆ ಒಂದು ಸಾಧನ ಮಾರ್ಗ ಆಗತ್ತೆ. ಅದರಿಂದ ತೃಪ್ತಿ ಉಂಟಾಗತ್ತೆ ಅನ್ನುವಂಥದ್ದು. ಇಲ್ಲಿ ಸಹಾಯ ಮಾಡಿ ಉಪಕಾರ ಕಟ್ಟುವ ಮನೋಭಾವವಲ್ಲ, ಅದು ಸಹಜವಾದ ಒಂದು ಕರುಣೆಯಿಂದ ತುಂಬಿರುವಂಥ, ಸಹಜವಾದ ಅನುಕಂಪದಿಂದ ಉಂಟಾಗಿರುವಂತಹ ಒಂದು ಸಹಜವಾದ ಬದುಕಿನ ಅಭಿವ್ಯಕ್ತಿ ಉಂಟಾಗತ್ತೆ. ಅದರಿಂದ ಬರುವಂಥದ್ದು. ನಮ್ಮ ಮನಸ್ಸನ್ನು ನಾವು ಹೇಗೆ ಬೇಕಾದ್ರೂ ನಿರ್ವಹಣೆ ಮಾಡ್ಬೋದು. ನಿರ್ವಹಣೆ ಮಾಡದೇ ಇದ್ದರೆ ಮನಸ್ಸು ಹೇಗೆ ಬೇಕಾದ್ರೂ ಬದುಕುತ್ತೆ. ನಮಗೆ ಗೊತ್ತಿರೋ ಹಾಗೆ ಒಬ್ಬರು ಚಿತ್ರನಟರಿದ್ದಾರೆ. ಅವರ ತಮ್ಮ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ. ಸಡನ್ ಆಗಿ ಆ ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ ಕಳ್ಕೊಂಡಾಗ ಅಣ್ಣ ಏನು ಮಾಡ್ತಾನೆ, ಡಿಪ್ರೆಷನ್ಗೊಳಗಾಗ್ತಾನೆ. ಅವರು ಬಾಂಬೆಯ ಒಂದು ದೊಡ್ಡ ಬಹುಮಡಿ ಕಟ್ಟಡದಲ್ಲಿ ಆ ಮೇಲಿಂದ ಜಂಪ್ ಮಾಡಿ ಸುಸೈಡ್ ಮಾಡ್ಕೊಳ್ಳುವಂಥ ವಿಚಾರ ಮಾಡ್ತಾರೆ. ಸಾಯೋಕ್ಕಿಂತ ಮುಂಚೆ ಹೆಂಡತಿಗೊಂದು ಫೋನ್ ಮಾಡ್ತಾರೆ. ಆ ಹೆಂಡತಿ ಸತತ 3 ಗಂಟೆ ಮಾತಾಡ್ತಾ ಅವರನ್ನು ಆ ಸುಸೈಡಲ್ ಥಾಟಿಂದ ಆಚೆ ಕರ್ಕೊಂಡು ಬರ್ತಾರೆ. ಆ ಕರ್ಕೊಂಡು ಬಂದ ಮೇಲೆ ಬಹುಶಃ ಒಂದು 20-30 ವರ್ಷ ಆಗಿರ್ಬೋದು. ಇವತ್ತು ಆ ನಟ ನಮ್ಮ ಜೊತೆಗೆ ಆನಂದವಾಗಿ ಸೊಸೈಟಿಯಲ್ಲಿದ್ದಾರೆ. ಅವರ ಅಭಿನಯ ಅನುಭವಗಳನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಹೀಗೆ ಮನಸ್ಸನ್ನು ನಿರ್ವಹಣೆ ಮಾಡದೇ ಇದ್ದರೆ ನಮ್ಮ ಮನಸ್ಸು ನಮ್ಮನ್ನೇ ಸಾಯಿಸುತ್ತೆ. ಆದರೆ ಯಾರಿಗೆ ಮನಸ್ಸನ್ನು ನಿರ್ವಹಣೆ ಮಾಡುವ ಎಬಿಲಿಟಿ ಇದೆ, ಅವನು ಆ ಮನಸ್ಸನ್ನು ಬೆಳೆಸ್ತಾ ಹೋಗ್ತಾನೆ. ಹೇಗೆ ಒಂದು ಹಸುಗೂಸು ನಿಮಗೆ ಕೊಟ್ಟರೆ ಹಸುಗೂಸಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಅದನ್ನು ಹೇಗೆ ಕೌಶಲ್ಯದಿಂದ, ಆರೈಕೆಯಿಂದ, ತುಂಬ ಎಕ್ಸ್ಟ್ರೀಮ್ ಕೇರಿಂದ ನಾವು ನೋಡ್ಕೊಂಡು ಹೆಂಗೆ ಬೆಳೆಸ್ತೀವೋ ಹಾಗೆ ಈ ಮನಸ್ಸನ್ನು ಬೆಳೆಸದೆ ಹೋದರೆ ಪೂರ್ವ ಸಂಸ್ಕಾರದಲ್ಲಿ ಅದು ಎಲ್ಲೇನಿತ್ತು ಹಾಗೆ ಅದು ಬೆಳೀತಾ ಹೋಗುತ್ತೆ, ತೊಂದರೆ ಕೊಡುತ್ತೆ. ಸೊ ಆ ಮಗುವನ್ನು ನೋಡುವ ಹಾಗೇ ಈ ಮನಸ್ಸನ್ನು ನೋಡೋದಕ್ಕೆ ಶುರು ಮಾಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ನಮ್ಮ ಎಲ್ಲ ಫೇಲ್ಯೂರ್ಸಿಗೆ ನಾವು ಇನ್ನೊಬ್ಬರನ್ನ ಹೊಣೆ ಮಾಡ್ತೇವೆ, ನಮ್ಮ ದುಃಖಕ್ಕೆ ಇನ್ನೊಬ್ಬರನ್ನ ಹೊಣೆ ಮಾಡ್ತೇವೆ, ನಮ್ಮ ಒಂದು ಹಿಂಜರಿಕೆಗೆ ಅಥವಾ ಬಿದ್ದೋಗುವಿಕೆಗೆ ಇದಕ್ಕೆಲ್ಲ ಅವರಿಂದ ಕಾರಣ ಇವರಿಂದ ಕಾರಣ ಅಂತೇಳಿ ಬ್ಲೇಮ್ ಗೇಮ್ಗಳು ಮಾಡ್ತೇವೆ. ಅದರ ಬದಲು ಜವಾಬ್ದಾರಿಯನ್ನು ತೆಗೆದುಕೋಬೇಕು. ಮನಸ್ಸನ್ನು ನಿರ್ವಹಣೆ ಮಾಡೋದಕ್ಕೆ ಮೊದಲನೆಯ ಸೂತ್ರ ಏನಪ್ಪ ಅಂತಂದರೆ, ನನ್ನ ಆಲೋಚನೆಗಳು, ನನ್ನ ಭಾವನೆಗಳಿಗೆ ನಾನೇ ಜವಾಬ್ದಾರ. ನನ್ನಲ್ಲಿಯೇ ಶಾಂತಿ, ನೆಮ್ಮದಿ, ತೃಪ್ತಿ ಅನ್ನೋದಿದೆ ಮತ್ತು ನನ್ನಲ್ಲಿನೇ ಕೋಪ, ತಾಪ, ಅಸೂಯೆಗಳು ಇದೆ. ಇದನ್ನು ನಾವು ಕಂಡ್ಕೋಬೇಕು. ಆವಾಗ ಏನಾಗುತ್ತೆ, ಬ್ಲೇಮ್ ಆನ್ ಅದರ್ಸ್ ಕಡಿಮೆ ಆಗ್ತದೆ. ಇನ್ನೊಬ್ಬರನ್ನ ನಾವು ತಪ್ಪನ್ನು ಅಲ್ಲಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ತಪ್ಪಿನ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಹೋದಾಗ ಒಂದು ಅದ್ಭುತವಾದಂತಹ ಪರಿವರ್ತನೆ ನಮ್ಮಲ್ಲಿ ಉಂಟಾಗುತ್ತೆ. ಸೊ ಆವಾಗ ನಮ್ಮಲ್ಲಿರುವ ನೆಗೆಟಿವಿಟಿನ ಪಾಸಿಟಿವ್ ಮಾಡ್ಕೊಳ್ಳೋದಲ್ಲ, ನಮ್ಮ ನೆಗೆಟಿವಿಟಿನ ಟ್ರಾನ್ಸ್ಫಾರ್ಮ್ ಆದರೆ ಅವೇ ಪಾಸಿಟಿವ್ ಆಗುತ್ತೆ ಅಂತ ಅದು ಗೊತ್ತಾದ ಮೇಲೆ ನನ್ನ ಸ್ವಭಾವದಲ್ಲಿ ನಾನು ಕಂಡುಕೊಳ್ಳುವಂಥ ಕೋಪವನ್ನು ಪ್ರೀತಿಯಿಂದ, ಅಸೂಯೆಯನ್ನು ಸಂತೋಷದಿಂದ, ಹೀಗೆ ಕೆಲ ನೆಗೆಟಿವ್ ಎಮೋಷನ್ಸ್ನ ನಾವೇ ಪಾಸಿಟಿವಿಟಿ ತುಂಬುತ್ತಾ ನೆಗೆಟಿವಿಟಿ ಹೋದಾಗ ಆ ಎಮೋಷನ್ಸ್ ಪಾಸಿಟಿವ್ ಆಗಿ ಉಳಿಯುತ್ತೆ. ಆ ಮನಸ್ಸು ನಮ್ಮನ್ನೇ ಕಾಪಾಡುತ್ತೆ, ಬೆಳೆಸುತ್ತೆ, ನೆಮ್ಮದಿಯನ್ನು ಕೊಡುತ್ತೆ. ಅದಕ್ಕೆ ಈ ಪ್ರಪಂಚದಲ್ಲಿ ಯಾರು ಸಾಧನೆ ಮಾಡಿದ್ರು, ಯಾರು ಯಶಸ್ಸನ್ನು ಗಳಿಸಿದ್ರು, ಮತ್ತು ಸಾಧು ಸಂತರು, ಯೋಗಿಗಳು ಎಲ್ಲ ಒಂದು ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಜೀವನ ಗೆಲ್ಲಬೇಕು ಅಂತಂದರೆ ಮನಸ್ಸನ್ನು ಗೆಲ್ಲಬೇಕು ಅಂತ. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾನೋ ಅವನು ಈ ಜೀವನವನ್ನು ಗೆಲ್ಲುತ್ತಾನೆ ಅಂತ. ಸಾಮಾನ್ಯವಾಗಿ ಈ ಜೀವನ ಹೇಗಿದೆ, ಕಷ್ಟಗಳ ಚಾಲೆಂಜಸ್ ಇದೆ, ಕಷ್ಟಗಳಿದೆ, ದುಃಖಗಳಿದೆ, ದುಮ್ಮಾನಗಳಿದೆ. ಬಟ್ ಅದು ಇರಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ. ಕಾಡಲ್ಲಿ ಹೋದ್ಮೇಲೆ ಎಲ್ಲವೂ ಇರ್ತದೆ. ಸೊ ಜೀವನ ಅಂತಂದಮೇಲೆ ಎಲ್ಲನೂ ಇರುತ್ತೆ. ಆದರೆ ನನ್ನ ಮನಸ್ಸು ನಾನು ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡಿದಾಗ ಆ ಮುಳ್ಳನ್ನು ಹೂವಾಗಿ ಪರಿವರ್ತಿಸುವ ಕಲೆ ನನ್ನಲ್ಲಿ ಬರುತ್ತೆ. ಅದು ಯಾವಾಗ ಆಗುತ್ತೆ, ಫಸ್ಟ್ ನಾನು ಪರಿವರ್ತನೆಗೆ ಒಳಗಾಗಬೇಕು. ನನ್ನ ಮನಸ್ಸನ್ನು ಪದೇ ಪದೇ ಬದಲಾಯಿಸೋದಲ್ಲ, ಬದಲಾದರೆ ಮತ್ತೆ ವಾಪಸ್ ಬದಲಾಗುತ್ತೆ. ಇಫ್ ಯು ಚೇಂಜ್ ಯುವರ್ ಮೈಂಡ್ ಇಟ್ ವಿಲ್ ಚೇಂಜ್ ಬ್ಯಾಕ್. ಸೊ ವಿ ಹ್ಯಾವ್ ಟು ಕೀಪ್ ಟ್ರಾನ್ಸ್ಫಾರ್ಮಿಂಗ್ ಇಟ್. ನಾವು ನಮ್ಮ ಮನಸ್ಸನ್ನು ಗಮನಿಸ್ತಾನೇ ಇರಬೇಕು. ಆ ಮನಸ್ಸನ್ನು ಗಮನಿಸಿದಾಗ ಅಲ್ಲಿ ಕೋಪವಿದೆಯಾ, ಅಶುಭಮತಿ ಕೆಟ್ಟ ಬುದ್ಧಿ ಇದೆಯಾ,
ಅಸೂಯೆ ಇದೆಯಾ, ಲೋಭ ಇದೆಯಾ, ಹೀಗೆ ನಮ್ಮ ಮನಸ್ಸನ್ನು ಪರಿವೀಕ್ಷಣೆ ಮಾಡ್ತಾ 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 ಒಂದು ನೆಗೆಟಿವಿಟಿ ಕಾಣಿಸಿದಾಗ 3 ಪಾಸಿಟಿವಿಟಿಯನ್ನು ತುಂಬ್ತಾ ಹೋಗಬೇಕು. ಪತಂಜಲಿಯ ಪ್ರತಿಪ್ರಸವ ಅಂತ ಹೇಳಿ ಒಂದು ಹೇಳ್ತಾರೆ, ಪ್ರತಿಪಕ್ಷ ಭಾವನಾ ಅಂತ ಹೇಳ್ತಾರೆ. ಒಂದು ನೆಗೆಟಿವ್ ಬಂದ ತಕ್ಷಣ ಅದಕ್ಕೆ ಪಾಸಿಟಿವ್ ತುಂಬಬೇಕು. ಅದು ಮಾಡೋಕ್ಕಿಂತ ಮುಂಚೆ ನನ್ನ ಮನಸ್ಸಿನ ಆಲೋಚನೆಗಳಿಗೆ, ನನ್ನ ಭಾವನೆಗಳಿಗೆ, ನನ್ನ ಜೀವನಕ್ಕೆ ಹೊಣೆಗಾರಿಕೆಯನ್ನು ಮೊದಲು ನಾನು ಎತ್ಕೋಬೇಕು. ಎತ್ಕೊಂಡಾಗ ಆ ಆಲ್ಕೆಮಿಕಲ್ ಪ್ರೋಸೆಸ್ ನಮ್ಮಲ್ಲೇ ಉಂಟಾಗತ್ತೆ, ಪರಿವರ್ತನೆ ನಮ್ಮಲ್ಲಿ ಉಂಟಾಗತ್ತೆ. ಆವಾಗ ಮನಸ್ಸನ್ನು ಕೌಶಲ್ಯಬದ್ಧವಾಗಿ ನಿರ್ವಹಣೆ ಮಾಡುವಂತಹ ಒಂದು ಎಬಿಲಿಟಿ ನಮಗೆ ಸಿಗುತ್ತೆ. ನಮ್ಮ ಮನಸ್ಸು ಶಾಂತವಾದಾಗ ಜೀವ ಶಾಂತವಾಗ್ತದೆ. ಮನಸ್ಸು ಜೀವ ಶಾಂತವಾದಾಗ ನನ್ನ ಜೊತೆಗಿರೋರು ಶಾಂತಮಯವಾಗಿರ್ತಾರೆ. ಎಲ್ಲಿ ಶಾಂತತೆ ಇರುತ್ತೆ ಅಲ್ಲಿ ಸ್ಪಷ್ಟತೆ ಇರುತ್ತೆ, ಎಲ್ಲಿ ಸ್ಪಷ್ಟತೆ ಇರುತ್ತೆ ಅಲ್ಲಿ ಗುರು ಮುಟ್ಟೋದು ಬಹಳ ಸರಳವಾಗಿರುತ್ತೆ. ಹೀಗೆ ಯಶಸ್ಸನ್ನು ಕಂಡಂಥ 2 ವ್ಯಕ್ತಿಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ನಾವು ಇನ್ನೂ ಹುಡುಕಿದ್ರೆ ಸೊಸೈಟಿಯಲ್ಲಿ ತುಂಬ ಜನ ಸಿಗ್ತಾರೆ. ಒಬ್ಬರು ಆ ಯಶಸ್ಸಿನ ಹಿಂದೆ ಡಿಪ್ರೆಷನ್ಗೆ ಹೋಗಿ ಸಾಯ್ತಾರೆ. ಸೊ ಅದರ ಅರ್ಥ ಏನು ಅಂತಂದರೆ, ಹೊರಗಡೆಯಿಂದ ಬಂದಂತಹ ಕೀರ್ತಿ ಆಗಲಿ, ದುಡ್ಡಾಗಲಿ, ಇನ್ನೇನೋ ಆಗಲಿ ಅದು ನಮಗೆ ಸಂತೋಷ ಕೊಡೋದಿಲ್ಲ. ಒಳಗಡೆಯಿಂದ ಬಂದಂತಹ ಶಾಂತಿ, ಸಮಾಧಾನ, ತೃಪ್ತಿ ಇದು ನಮಗೆ ನೆಮ್ಮದಿಯನ್ನು ಕೊಡುತ್ತೆ. ಬನ್ನಿ, ನಮ್ಮ ಮನಸ್ಸನ್ನು ಪ್ರತಿದಿನ ಪ್ರತಿಕ್ಷಣ ಗಮನಿಸ್ತಾ ಅದನ್ನು ಪರಿವರ್ತನೆಗೊಳಿಸ್ತಾ ಮನಸ್ಸನ್ನು ನಿರ್ವಹಣೆಯನ್ನು ಮಾಡ್ತಾ ಮನಸ್ಸಿನಲ್ಲಿರುವಂಥ ಅದ್ಭುತವಾದಂತಹ ಆ ದೈವಿ ಶಕ್ತಿಯನ್ನು ಕಂಡುಕೊಳ್ಳೋಣ. ಭಗವಂತ ನಮ್ಮನ್ನು ನಂಬಿ ಈ ಜೀವಕ್ಕೆ ಈ ಜೀವನವನ್ನು ಕೊಟ್ಟಿದ್ದಾನೆ, ಜೊತೆಗೆ ನಿರ್ವಹಿಸೋದಕ್ಕೆ ದೇಹ ಮತ್ತು ಮನಸ್ಸನ್ನು ಕೊಟ್ಟಿದ್ದಾನೆ. ಆ ದೈವಿ ಕೃಪೆ ನಮ್ಮಲ್ಲಿ ಇರೋದರಿಂದ ನಮಗದು ಸಿಕ್ಕಿದೆ. ಆ ದೈವಿ ಶಕ್ತಿಯನ್ನು, ಆ ದೈವಿಕ ಉಡುಗೊರೆಯನ್ನು ನಾವು ಕಾಪಾಡಿಕೊಂಡು ಬೆಳೆಸ್ಕೊಂಡು ದೈವದ ಜೊತೆಗೆ ಒಂದಾಗೋಣ. ಬನ್ನಿ, ಈ ಕಾರ್ಯದಲ್ಲಿ ಜೊತೆಗೆ ಸಾಗೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.